ಇವತ್ತು ನನ್ನ ಮಗಳು ಸ್ಕೂಲ್ ಲಂಚ್ ಬಾಕ್ಸ್‌ಗೆ ಅಂತ ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು ಮತ್ತು ಹೆಸರುಕಾಳು, ಅಲಸಂದೆ ಕಾಳು ಹಾಕ್ಬಿಟ್ಟು ಪಲ್ಯ ರೆಡಿ ಮಾಡಿದ್ದೀನಿ. ಸೊ, ನಮಗೂ ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ ಅಂತಂದು. ಹಾಗೆ ರಾಗಿ ದೋಸೆನ ಹಾಕ್ತಾ ಇದ್ದೀನಿ. ಸೊ, ರಾಗಿ ದೋಸೆಗೆ ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ರೆ ರಾಗಿ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ. ಸೊ, ಅವಳಿಗೆ ಒಂದೆರಡು ರಾಗಿ ದೋಸೆ ಹಾಕ್ಬಿಟ್ಟು ಅದಾದಮೇಲೆ ಮ್ಯಾಂಗೋನ ಕಟ್ ಮಾಡಿ ಒಂದು ಸ್ವಲ್ಪ ಬಾಕ್ಸಿಗೆ ಕೂಡ ಹಾಕಿಡ್ತಾ ಇದ್ದೀನಿ. ಸೊ, ಅವಳಿಗೆ ಮ್ಯಾಂಗೋ ಅಂದರೆ ತುಂಬ ಇಷ್ಟ. ನೋಡಿದ್ರೆ ಹೊರಗಡೆ ಎಲ್ಲ ಚೆನ್ನಾಗಿದೆ, ಒಳಗಡೆ ಸ್ವಲ್ಪ ಹುಳುಕಾಗಿದೆ. ಸೊ, ಇನ್ನೇನು ಮಳೆ ಬೀಳೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಈ ಥರದ್ದು ಹಣ್ಣುಗಳೆಲ್ಲ ಕಾಮನ್. ಇನ್ನು ಹುಳನೇ ಜಾಸ್ತಿ ಕಾಣಿಸುತ್ತೆ ಮ್ಯಾಂಗೋದಲ್ಲಿ, ನೋಡಿಬಿಟ್ಟು ತಿನ್ನಬೇಕಾಗುತ್ತೆ. ಸೊ, ಮಧ್ಯದ್ದೊಂದು ಸ್ವಲ್ಪ ಪಾರ್ಟ್ನ ತೆಗೆದೆ. ಸ್ವಲ್ಪ ಚೆನ್ನಾಗೇ ಇತ್ತಲ್ವ, ಸೊ ಅಷ್ಟೊಂದೇನು ಹಾಳಾಗಿರಲಿಲ್ಲ ಅಂತ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಬಾಕ್ಸಿಗೆ ಕಟ್ಟಿ ಅದಾದಮೇಲೆ ಒಂದು ಸ್ವಲ್ಪ ಮಿಲ್ಕ್ ಶೇಕ್ ಮಾಡೋಣ ಅಂತಂದು ಸ್ವಲ್ಪ ಹಾಲು ಮತ್ತು ಸಕ್ಕರೆನ ಹಾಕ್ಬಿಟ್ಟು ಮಿಲ್ಕ್ ಶೇಕ್ನ ಮಾಡಿ ಅವಳಿಗೆ ಸ್ವಲ್ಪ ಬಾಟಲ್ಗೆ ಹಾಕ್ಕೊಡ್ತೀನಿ. ಯಾವಾಗಾದರೂ ಹಶ್ವಾದರೆ ಬಸ್ಸಲ್ಲಾದರೂ ಕುಡ್ಕೊಳ್ಳಿ, ಇಲ್ಲ ಸ್ನ್ಯಾಕ್ಸ್ ಟೈಮಲ್ಲಾದರೂ ಒಂದು ಸ್ವಲ್ಪ ಕುಡ್ಕೊಳ್ಳಿ ಅಂತ. ಚೆನ್ನಾಗಿರುತ್ತೆ ಮ್ಯಾಂಗೋ, ಏನೂ ಆಗಲ್ಲ ಅಂತಂದು. ಬೇರೆ ಜ್ಯೂಸಲ್ಲಾದರೆ ಕಪ್ಪಾಗೋದು ಅಥವಾ ಕಹಿ ಆಗೋದಾಗುತ್ತೆ ಅಂತ. ಇವತ್ತಿನ ಮಿನಿ ವ್ಲಾಗ್ ಇಷ್ಟ ಆದರೆ ಫಾಲೋ ಮಾಡಿ.